ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಯಾವ ಕೆಲಸ ಮಾಡಬೇಕಾದ್ರೂ ಶ್ರದ್ಧೆ ಬೇಕಂತೆ, ಆಸಕ್ತಿ ಬೇಕಂತೆ. ಹಾಗೆ ಯಾವುದೇ ಕ್ಷೇತ್ರದಲ್ಲಿ ನಾವು ಸ್ವಾವಲಂಬನೆ ಹಾಗೂ ಸಾಧನೆಯನ್ನ ಮಾಡಲು ಅನುಭವ ಕೂಡ ಹೆಚ್ಚೇ ಬೇಕಂತೆ. ವಿಶೇಷವಾಗಿ ಅಡುಗೆ ಮಾಡುವಾಗ ಅನುಭವದ ಜೊತೆಗೆ ಹೊಸತನಗಳನ್ನು ನಾವು ಅಳವಡಿಸಬೇಕಾಗುತ್ತೆ. ಹಾಗೆ ಇವತ್ತು ನಮ್ಮ ಅಡುಗೆ ಮನೆಯಲ್ಲೂ ಕೂಡ ಜಯಂತಿ ಅವರು ಬಂದಿದ್ದಾರೆ. ಒಂದು ವಿಶೇಷವಾದ ರೆಸಿಪಿಯನ್ನ ಹೇಳಿಕೊಡ್ಲಿಕ್ಕಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಅಮ್ಮ. ಹೇಗಿದ್ದೀರಾ? ಹುಷಾರಿದ್ದೇನೆ. ಎಲ್ಲಿಂದ ಬಂದಿರೋದು ನೀವು? ಸುರತ್ಕಲಿಂದ. ಹಾಗಾದ್ರೆ ಪಕ್ಕದಲ್ಲೇ ಇರೋದು ಊರು. ಓಕೆ, ಹೇಗ್ ನಡೀತದೆ ತಮ್ಮ ಕೆಲಸ ಕಾರ್ಯಗಳೆಲ್ಲ? ಮನೆಯಲ್ಲೇ ಇರ್ತೀರಾ? ಓಕೆ, ಮನೇಲಿ ಹೇಗೆ ಇಡೀ ದಿನವನ್ನ ಕಳ್ಕೊಳ್ಳೋದು? ಸ್ಟಿಚ್ ಮಾಡ್ತೇನೆ. ಹಾ, ಮತ್ತೆ ಅಡಿಗೆದು ಮನೆದೆಲ್ಲ ಆಗುವಾಗ ಸರಿ ಇರ್ತದೆ. ಓಕೆ, ಇವತ್ತು ಯಾವ ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀರಾ? ಎಗ್ ಬೋಂಡ ಮಾಡುವ ಅಂತ. ಬೋಂಡ ಅಂದ್ರೆ ಪಕೋಡ ತರ. ಹಾ ಹಾ, ಇಡೀ ಎಗ್ ಅಲ್ಲ, ಕಟ್ ಮಾಡಿದ್ದೆ ಎಗ್ಗಿದು ಪಕೋಡ ಮಾಡುವ ಅಂತ. ಓಕೆ, ಹಾಗಾದ್ರೆ ಕಿಚನಿಗೆ ಹೋಗೋಣ ಬನ್ನಿ. ಎಸ್ ಅಮ್ಮ, ಎಗ್ ಬೋಂಡ ಅಥವಾ ಎಗ್ ಪಕೋಡ ಅಂತ ಕೂಡ ಹೇಳ್ಬೋದು. ಹೇಗ್ ಮಾಡೋದು ಸ್ಟಾರ್ಟ್ ಮಾಡೋಣ? ಫಸ್ಟ್ ಏನ್ ಮಾಡ್ಬೇಕು? ಫಸ್ಟ್ ತುರಿದ ಎಗ್ ತುರಿದ್ರು ಸಾಕ್ತದೆ. ನಾನು ಚಿಕ್ಕ ಚಿಕ್ಕ ಕಟ್ ಮಾಡಿದ್ದೇನೆ. ಬೇಯಿಸಿ ಕಟ್ ಮಾಡಿದ್ದು. ಸ್ವಲ್ಪ ಕಡಲೆ ಹಿಟ್ಟು ಹಾಕುವ. ಇದರಲ್ಲಿ ಈಗ ಎಗ್ ಎಷ್ಟಿದೆ? ಇದರಲ್ಲಿ ಒಂದು ಎಗ್ ಇದೆಯಾ? ಒಂದು 2 ಸ್ಪೂನ್ ಕಡಲೆ ಹಿಟ್ಟು ಹಾಕಿದ್ದೇನೆ. ಒಂದು ಮೊಟ್ಟೆ ತಗೊಂಡ್ರೆ 2 ಸ್ಪೂನ್ ಕಡಲೆ ಹಿಟ್ಟು ಬೇಕಾ? ಮತ್ತೆ ನೀರುಳ್ಳಿ ಒಂದು ದೊಡ್ಡ ನೀರುಳ್ಳಿ ಒಂದು ಹಾಕಿದ್ದೇನೆ. ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಓಕೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರೋದು. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಏನಿದು? ಕೊತ್ತಂಬರಿ ಸೊಪ್ಪಾ? ಓಕೆ. ಮತ್ತೆ ನಾವು ಬ್ರೆಡ್ ಒಂದು ಕಟ್ ಮಾಡಿ ಹಾಕುವ. ಚಿಕ್ಕ ಚಿಕ್ಕದು. ಹಾಗೆ ಬ್ರೆಡ್ ಅನ್ನು ತಗೊಂಡ್ರೆ ಆಯ್ತಲ್ಲ? ಕಟ್ ಮಾಡಿ ಹಾಕುವ. ಇದನ್ನ ಡೀಪ್ ಫ್ರೈ ಮಾಡಕ್ಕಿದ್ಯಾ? ಡೀಪ್ ಫ್ರೈ ಮಾಡ್ಲಿಕ್ಕೆ ನಾವು ಈಗಲೇ ಇಟ್ಕೋಬಹುದಾ? ಎಣ್ಣೆ ಕಾಯೋಕೆ ಅಲ್ಲ, ಅದು ಪ್ರಿಪೇರ್ ಆಗ್ಬೇಕು. ಆಯ್ತು, ಇಡೋದಾ? ಹೌದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸ್ತಾ ಇರೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈಗ ಇದಕ್ಕೆ ನೀರು ಹಾಕಬೇಕಲ್ಲ? ಸ್ವಲ್ಪ ಹಾಕುವ. ನೀರ್ ಹಾಕೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಆಮೇಲೆ ಎಲ್ಲ ಉಲ್ಟಾಗಿ ಹೋಗುತ್ತೆ. ಏನಾದ್ರೂ ನಾವು ಸ್ವಲ್ಪ ಹೊತ್ತು ಇಡ್ಬೇಕು ಅಂತ ಏನಾದ್ರು ಇದೆಯಾ? ಆಗ್ಲೇ ಮಾಡ್ಕೊಂಡು ಎಣ್ಣೆ ಬಿಸಿ ಆಗಿದ್ರೆ ಹಾಕೊಂಡ್ ಬಿಡ್ಬೋದು. ಇದನ್ನ ಸಂಜೆ ತಿಂಡಿಗೆ ಬಳಸ್ಕೋಬಹುದಾ? ಹೌದು, ಇನ್ನು ಮಳೆಗಾಲದಲ್ಲೆಲ್ಲ ಸಂಜೆ ಹೊತ್ತಿಗೆ ಟೈಮಿಗೆಲ್ಲ ಒಳ್ಳೇದಾಗ್ತದೆ. ತುಂಬಾ ಸಿಂಪಲ್ ಆಗಿದೆ ಅಲ್ವಾ? ಹೌದು, ಅರ್ಜೆಂಟ್ ಆಗ್ತದೆ ನಮಗೆ ಬೇಕಿದ್ರೆ. ಅರ್ಜೆಂಟ್ ಗೆ ನಾವು ಪಟ್ ಅಂತ ಮಾಡ್ಕೊಂಡು ಅಲ್ವಾ?
ಮೊಟ್ಟೆ ಇದ್ರೆ ಸಾಕು ಮನೆಯಲ್ಲಿ, ಇದ್ರೆ ಸಾಕು. ಇದೆಲ್ಲ ಮೊಟ್ಟೆ ಇಂಗ್ರೀಡಿಯೆಂಟ್ಸ್ ಇರ್ತದೆ. ಇರುತ್ತೆ ಹೌದು. ಆಲ್ಮೋಸ್ಟ್. ಎಣ್ಣೆ ಕೂಡ ಕಾದಿದೆ ಅನ್ಸುತ್ತೆ. ಹೌದು. ಹಾಕ್ತೇನೆ ನಾನು. ಹಾ ಹಾಕಿ. ಫಾಸ್ಟ್ ಇಟ್ಟರೆ ಅಂದರೆ ಒಳಗಿದು ಬೇಯುವುದಿಲ್ಲ, ಹಾ 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 ಮೇಲೆದೆಲ್ಲ ಬೇಯ್ತದೆ. ಬೆಂದ್ಕೊಂಡ್ಬಿಡುತ್ತೆ. ಮೊಟ್ಟೆ ಆಲ್ರೆಡಿ ಬೆಂದಿರುತ್ತೆ ಬೆಂದಿರ್ತದೆ. ಸ್ವಲ್ಪ ಆದ್ರೂ ಸಹ ಈಸಿ ಆಗುತ್ತೆ. ಅದಕ್ಕೆ ಇದೆಲ್ಲ ಹಾಕಿದ್ದೇವಲ್ಲ, ಈರುಳ್ಳಿ ಎಲ್ಲ. ಹೌದು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ. ವಾವ್, ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಒಟ್ಟಿಗೆ ಕಾಯಿಮೆಣಸು ಹಾಕಿದ್ದೇನೆ, ಅದು ಹೇಳಲಿಕ್ಕೆ ನೆನಪಿಲ್ಲ. ಹೌದಾ, ಪರವಾಗಿಲ್ಲ. ಕಾಯಿ ಮೆಣಸು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀರಾ? ಹೌದು, ಖಾರಕ್ಕೆ ಅದರೊಟ್ಟಿಗೆ ಕಟ್ ಮಾಡಿ ಹಾಕಿದ್ದೆ ನಾನು. ಒಟ್ಟಿಗೆ ಇಟ್ಕೊಂಡಾಗ ಅದು ಕನ್ಫ್ಯೂಸ್ ಆಗುತ್ತೆ ಅಲ್ವಾ? ಹಾಗಾದ್ರೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಮೆಣಸನ್ನ ತಾವು ನೀವು ಜೊತೆಯಾಗಿ ಬೇಕಿದ್ರೆ ಗರಂ ಮಸಾಲೆ ಪೌಡರ್ ಸಹ ಹಾಕ್ಬೋದು. ಹಾ, ನಾನು ಗರಂ ಮಸಾಲೆ ಹಾಕಲಿಲ್ಲ, ಅಂದರೆ ಇದರಲ್ಲಿ ಖಾರದ್ದು ಕಾಯಿ ಮೆಣಸು ಹಾಕಿದ್ದೇನಲ್ಲ, ಸಾಕಾಗುತ್ತೆ ಅಂತ. ಇದಕ್ಕೆ ನಾವು ಪಕೋಡ ಅಂತಾನೆ ಕರಿಬಹುದು ಅನ್ಸುತ್ತೆ ಅಲ್ವಾ? ಹೌದೌದು. ಬೋಂಡಕ್ಕಿಂತ ಬೋಂಡ ಅಂದ್ರೆ ಇಡೀ ಮೊಟ್ಟೆ ಮಾಡ್ತಾರೆ, ಹೌದು ಅದು ಬೋಂಡ. ಹೌದು, ಇದರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗಿದೆ. ಕಟ್ ಮಾಡಿ ಹಾಕಿದ್ದು. ಚಿಕ್ಕ ಮಕ್ಕಳಿಗೆ ಸಹ ಖಾರ ಆಗುದಿಲ್ಲ, ತಿನ್ಬೋದು. ಇಷ್ಟಪಟ್ಕೊಂಡು ತಿಂತಾರೆ ಎಲ್ರು. ಇವಾಗ ಮಕ್ಕಳಿಗೆ ಬೇಸಿಗೆ ರಜೆ ಕೂಡ ಸ್ಟಾರ್ಟ್ ಆಗಿದೆ, ಏನ್ ತಿನ್ನೋದು ಅಂತ ಅನಿಸ್ತಾ ಇರುತ್ತೆ ಸಂಜೆ ಹೊತ್ತಲ್ಲಿ. ಹಾಗೆ ಪೇರೆಂಟ್ಸ್ ಬ್ಯುಸಿ ಆಗಿದೆ, ತುಂಬಾ ಕಷ್ಟ. ತುಂಬಾ ದೊಡ್ಡದಾಗಿರೋ ರೆಸಿಪಿನ ಪ್ರಿಪೇರ್ ಮಾಡೋ ಬದಲು ಈ ತರ 2 ನಿಮಿಷದಲ್ಲಿ ರೆಡಿ ಆಗೋ ತರ ಮಾಡ್ಬೋದು. ಅದು ಆಯ್ತು, ಫ್ರೈ ಆಯ್ತು. ಹಾಗಿದ್ಯಾ? ಗ್ಯಾಸ್ ಆಫ್ ಮಾಡೋದಾ? ಗ್ಯಾಸ್ ಆಫ್ ಮಾಡಿ. ಇದು ಮೊಟ್ಟೆ ಪಕೋಡ, ಇದು ತಿಂದು ಟೇಸ್ಟ್ ನೋಡಿ ಹೇಗಿಂತಂತ. ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿ ಆಗಿರುವಂತಹ, ಗರಿ ಆಗಿರುವಂತಹ, ತುಂಬಾನೇ ಬೇಗನೆ ರೆಡಿ ಮಾಡಿರುವಂತಹ ಮೊಟ್ಟೆ ಪಕೋಡ ಹೇಗ್ ಮಾಡಿದ್ರು ಅನ್ನೋದನ್ನ ಮತ್ತೊಂದ್ಸಲ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಎಗ್ ಪಕೋಡ ತಯಾರಿಸುವ ವಿಧಾನ: ಮೊದಲಿಗೆ ಬೇಯಿಸಿ ತುಂಡುಗಳಾಗಿ ಮಾಡಿದ ಮೊಟ್ಟೆಗೆ ಕಡಲೆ ಹಿಟ್ಟು, ಹೆಚ್ಚಿದ ಈರುಳ್ಳಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಬ್ರೆಡ್ ಚೂರುಗಳು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ. ಆನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಿಕ್ಕ ಉಂಡೆಗಳಾಗಿ ಮಾಡಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಗರಿಗರಿಯಾದ ಎಗ್ ಪಕೋಡ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಮೊಟ್ಟೆ ಪಕೋಡ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಬಂದ್ವಿ. ನೆಕ್ಸ್ಟ್ ಯಾವ ರೆಸಿಪಿ ನಮಗೋಸ್ಕರ ಕಾಯ್ತಾ ಇದೆ ಅಂತಾನು ಕೇಳೋಣ. ಅದಕ್ಕೂ ಮೊದಲು ನಾವು ತಗೊಳ್ಳೋಣ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತುರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಎಗ್ ಪಕೋಡ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಂದ್ವಿ, ತಿಳ್ಕೊಂಡು ಬಂದ್ವಿ. ನೆಕ್ಸ್ಟ್ ಬನ್ನಿ ಅಮ್ಮನ ಜೊತೆ ಕೇಳೋಣ ಯಾವ ಸ್ಪೆಷಲ್ ಆಗಿರುವಂತಹ ರೆಸಿಪಿನ ನಮಗೋಸ್ಕರ ಹೇಳ್ಕೊಡ್ತಾ ಇದ್ದಾರೆ ಅನ್ನೋದನ್ನ. ಅಮ್ಮ, ನೆಕ್ಸ್ಟ್ ಯಾವ ರೆಸಿಪಿ? ಕಲ್ಲಂಗಡಿ ಜ್ಯೂಸ್ ಮಾಡುವಂತ. ಈಗ ಸೆಕೆಗೆ ತುಂಬಾ ಕೋಲ್ಡ್ ಬೇಕು ಅಂತ ಆಸೆ ಆಗ್ತಾ ಇರುತ್ತೆ, ಹಾಗಾಗಿ ಹೆಲ್ದಿ ಆಗಿರುವಂತ ಕಲ್ಲಂಗಡಿ ಜ್ಯೂಸ್ ಮಾಡ್ತಾ ಇದ್ದೀರಾ. ಏನಾದ್ರು ಸ್ಪೆಷಲ್ ಟ್ರಿಕ್ಸ್ ಯೂಸ್ ಮಾಡ್ಕೊಳ್ತಾ ಇದ್ರೆ? ಸ್ವಲ್ಪ ಇದು ಕಾಮಕಸ್ತೂರಿ ಬೀಜ ಮತ್ತೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಿ. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಇದು ಕೂಡ ಬೇಗ ಆಗೋಗುತ್ತೆ ಅಲ್ಲ? ಎಸ್. ಏನ್ ಮಾಡ್ಬೇಕು ಫಸ್ಟ್? ಈಗ ಒಂದು ಇದು ಕೊಡಿ, ಮಿಕ್ಸಿ. 2 ಸ್ಪೂನ್ ಸಕ್ಕರೆ ಹಾಕ್ತೇನೆ. ಇದರಲ್ಲಿ 2 ಸ್ಪೂನ್ ಸಕ್ಕರೆ ಹಾಕ್ತೇನೆ. 3 ಸ್ಪೂನ್ ಹಾಕಿದ್ದೇನೆ ಸಕ್ಕರೆ. 2 ಗ್ಲಾಸ್ ಜ್ಯೂಸ್ ಮಾಡುವ. ಮತ್ತು ಲೆಮನ್ ಜ್ಯೂಸ್ ಹಾಕುವ.
ಲೆಮನ್ ಜ್ಯೂಸ್ ನೀವು ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀರಾ ಹೌದು. ಅಲ್ವಾ? ಇದಕ್ಕೆ ಐಸ್ ಕ್ಯೂಬ್ ಇದ್ರೆ ಐಸ್ ಕ್ಯೂಬ್ ಹಾಕ್ಬೋದು, ಇಲ್ಲದ್ರೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ. ಓಕೆ, ಇಷ್ಟೊಂದು ಮಾತ್ರ ಗ್ರೈಂಡ್ ಮಾಡೋದಾ? ಹೌದು, ಎಷ್ಟು ಗ್ರೈಂಡ್ ಮಾಡಿ ಮತ್ತೆ ನೀರು ಹಾಕಿದ್ರೆ ಆಯ್ತು. ಓಕೆ, ಸ್ವಲ್ಪ ನೀರು ಹಾಕಿ ಮಾಡಿದ್ರೆ ಒಳ್ಳೇದಾಗ್ತದೆ. ಸ್ವಲ್ಪ ಮತ್ತೆ 2 ಗ್ಲಾಸ್ ಮತ್ತೆ ಹಾಕುವ, ಮತ್ತೆ ಬೇಕಾದಷ್ಟು ಇಷ್ಟು ಸಾಕಾ? ಈಗ ಸಾಕು. ಆಕ್ಚುಲಿ ಸ್ಪೀಡ್ ಆಗಿ ಗ್ರೈಂಡ್ ಆಗೇ ಹೋಯ್ತು, ಯಾಕಂದ್ರೆ ಇದು ಮೆಕಾಯ್ ಅವರ ಮಿಕ್ಸರ್ ಆಗಿರೋದ್ರಿಂದಾಗಿ ತುಂಬಾ ಈಸಿಯಾಗಿ ಶಾರ್ಪ್ ಆಗಿರುವಂತಹ ಬ್ಲೇಡ್ ಕೂಡ ಇರೋದ್ರಿಂದ ಬೇಗನೆ ಆಗಿ ಹೋಗುತ್ತೆ ಕೆಲಸ. ಆಗಿದೆ ಅಲ್ವಾ? ಹೌದು. ಇನ್ನು ಸ್ವಲ್ಪ ಇದಕ್ಕೆ ನೀರು ಕೊಡಿ. ಹಾ, ಹಾಕಿ ಇದಕ್ಕೆ ಹಾಕೋದಾ? ಇದಕ್ಕೆ ನಾವು ಕಾಮಕಸ್ತೂರಿ ಬೀಜ ಸ್ವಲ್ಪ ಹಾಕುವ. ಇದು ಕೂಡ ತಂಪು ಹಾ, ಸೆಕೆಗೆ. ಸ್ವಲ್ಪ ನೀರಲ್ಲಿ ಹಾಕಿಟ್ಟದು ಹಾ, ಇದಕ್ಕೆ ಮಿಕ್ಸ್ ಮಾಡಬೇಕು. ನಾವಿದನ್ನ ಬಾಟಲ್ಗೆಲ್ಲ ಹಾಕೊಂಡು ಹೋಗ್ತಾ ಇದ್ವಿ, ವಾಟರ್ ಬಾಟಲ್ಗೆ ಹೌದೌದು. ಬರೀ ಕುಡಿತಾ ಇದ್ವಿ ಹಾಕೊಂಡು ಸ್ಕೂಲಲ್ಲಿ ಇರ್ಬೇಕಾದ್ರೆ. ಇದು ಈ ಟೈಮಲ್ಲಿ ಕುಡಿದ್ರೆ ಒಳ್ಳೇದು ಅಲ್ವಾ? ಸೆಕೆ ಟೈಮಲ್ಲಿ. ಕಾಮಕಸ್ತೂರಿ ಬೀಜ ಉಂಟಲ್ಲ, ಅದು ಸ್ವಲ್ಪ ತುಂಬ ನೀರು ಹಾಕಿಟ್ರೆ ಹಾ, ಒಳ್ಳೆ ಮಿಕ್ಸ್ ಆಗ್ತದೆ. ಈಗ ರೆಡಿ ಆಗಿದೆ ಅಲ್ವಾ? ಐಸ್ ಕ್ಯೂಬ್ ಹಾಕುವ. ಹಾ, ಇದು ಕಾಮಕಸ್ತೂರಿ ಬೀಜ ಮತ್ತು ಕಲ್ಲಂಗಡಿ ಹಣ್ಣಿನ ಜ್ಯೂಸ್. ಥ್ಯಾಂಕ್ ಯು. ಕುಡಿತೀವಿ. ತುಂಬಾ ಶೆಕೆ ಆಗ್ತಿದೆ, ತುಂಬಾ ಬಾಯಾರಿಕೆ ಕೂಡ ಆಗುತ್ತೆ. ಹೀಗಾದಾಗ ದೇಹಕ್ಕೂ ತಂಪು ಬೇಕು, ಸ್ವಲ್ಪ ಆರೋಗ್ಯಯುತವಾಗಿರ್ಬೇಕು ಅಂತ ಅನ್ಕೊಂಡಾಗ ಈ ತರ ಕಾಮಕಸ್ತೂರಿ ಕಲ್ಲಂಗಡಿಯನ್ನ ಬಳಸ್ಕೊಂಡು ಫಟಾಫಟ್ ಅಂತ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು. ಈ ಜ್ಯೂಸನ್ನ ಹೇಗೆ ಪ್ರಿಪೇರ್ ಮಾಡಿದ್ರು ತುಂಬಾ ಸಿಂಪಲ್ ಆಗಿರೋ ಸ್ಟೆಪ್ ಇದು. ನೀವು ಮತ್ತೊಂದ್ಸಲ ನೋಡ್ಕೊಂಡು ಬನ್ನಿ. ಕಲ್ಲಂಗಡಿ ಜ್ಯೂಸ್ ತಯಾರಿಸೋ ವಿಧಾನ. ಮೊದಲಿಗೆ ಕಲ್ಲಂಗಡಿ ಹಣ್ಣಿಗೆ ರುಚಿಗೆ ಅನುಸಾರವಾಗಿ ಸಕ್ಕರೆ, ನಿಂಬೆ ರಸ, ಸ್ವಲ್ಪ ನೀರು ಹಾಕಿ ಬ್ಲೆಂಡ್ ಮಾಡಿಕೊಳ್ಳಿ. ನಂತರ ಬೇಕಾದಷ್ಟು ತೆಳು ಮಾಡಿಕೊಂಡು ನೆನೆಸಿದ ಕಾಮಕಸ್ತೂರಿ ಹಾಕಿ ಬೆರೆಸಿಕೊಳ್ಳಿ. ಈಗ ತಂಪಾದ ಕಲ್ಲಂಗಡಿ ಜ್ಯೂಸ್ ಸವಿಯಲು ಸಿದ್ಧ. ಅಮ್ಮ, ರೆಡಿ ಆಗಿದೆ 2 ರೆಸಿಪಿ ಕೂಡ ಫೈನಲಿ. ತುಂಬಾನೇ ಬೇಗ ರೆಡಿ ಮಾಡಿಕೊಟ್ಟಿದ್ದೀರಾ. ಎಲ್ಲೂ ಸ್ವಲ್ಪ ಟೈಮ್ ವೇಸ್ಟ್ ಇಲ್ಲ. ನಾವು ಬೇಕು ಅಂದಾಗ ಮಾಡ್ಕೊಂಡು ತಿನ್ಬೋದಲ್ಲ, ಕುಡಿಬೋದು ಕೂಡ, ತಿನ್ಬೋದು ಕೂಡ. ಟೇಸ್ಟ್ ಮಾಡೋಣ. ಓಕೆ, ನೀವು ತಗೊಳ್ಳಿ. ವಾವ್, ನಾನು ಎಗ್ ಪಕೋಡ ತಿಂದಿರಲಿಲ್ಲ, ಸೊ ಸೂಪರ್ ಆಗಿದೆ, ಸಖತ್ತಾಗಿದೆ ಅಮ್ಮ. ಜಾಸ್ತಿ ಖಾರ ಕೂಡ ಇಲ್ಲ, ಮೀಡಿಯಮ್ ಆಗಿದೆ, ಹಾಗಾಗಿ ತುಂಬ ಖುಷಿ ಆಗ್ತದೆ ತಿನ್ನೋಕ್ಕೆ. ಜ್ಯೂಸ್ ಒಂದ್ಸಲ ಟ್ರೈ ಮಾಡೋಣ. ನೀವು ತಗೊಳ್ಳಿ. ಇದರಲ್ಲಿ ಕಾಮಕಸ್ತೂರಿ ತುಂಬ ಕಾಣಿಸ್ತದೆ ಅಲ್ಲ, ಖುಷಿ ಆಗುತ್ತೆ ಕುಡಿಯುವ ಅಂತ ಇನ್ನೋದು ಹೇಳ್ತಾ ಇರುತ್ತೆ ಅಲ್ವಾ? ಸೆಕೆಗೆಲ್ಲ ಇದು ಒಳ್ಳೇದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ದೇಹವನ್ನು ತಂಪಾಗಿಡುತ್ತೆ. ಮತ್ತೆ ಲೆಮನ್ ಜ್ಯೂಸ್ ಕೂಡ ಆಗಿದೆ ನನಗೆ. ವಾವ್, ಇದು ಕೂಡ ಸಖತ್ತಾಗಿದೆ. ಒಟ್ಟಿನಲ್ಲಿ 2 ರೆಸಿಪಿ ಕೂಡ ತುಂಬ ಸಖತ್ತಾಗಿದೆ. ಈ ಜ್ಯೂಸ್ ಆಗಿರ್ಬೋದು, ಪಕೋಡ ಆಗಿರ್ಬೋದು. ಎಗ್ ಸಿಗ್ತಾ ಇದೆ, ಹಾಗೆ ನೀವು ಬೇಯಿಸಿರೋಂಥ ಎಗ್ಗನ್ನು ಕಟ್ ಮಾಡಿ ಹಾಕಿರೋದು ಬಾಯಿಗೆ ಸಿಗ್ತಾ ಇದೆ. ತುಂಬ ಖುಷಿ ಆಗುತ್ತೆ ತಿನ್ನಲಿಕ್ಕೆ. ಇವತ್ತು ನಮ್ಮ ವಾಹಿನಿಗೆ ಬಂದು, ವಿಶೇಷವಾಗಿ ನಮ್ಮ ಅಡುಗೆ ಮನೆಗೆ ಬಂದು ಇಷ್ಟು ಚೆನ್ನಾಗಿರುವಂತಹ 2 ರೆಸಿಪಿಗಳನ್ನು ಹೇಳಿಕೊಟ್ಟಿದ್ದೀರಾ, ಧನ್ಯವಾದಗಳು. ಹಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಹಾಗೇನೆ
ಇನ್ನೂ ಸ್ಪೆಷಲ್ ಆಗಿರೋಂತಹ ಐಟಮ್ಸ್ಗಳನ್ನ ನೀವು ಮನೆಯಲ್ಲೂ ಮಾಡ್ತಾ ಇರಿ, ನಮಗೂ ಹೇಳ್ಕೊಡ್ತಾ ಇರಿ ಅಂತ ಹೇಳೋಕ್ಕೆ ಕುಚ್ಚಲಕ್ಕಿ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಕುಚ್ಚಲಕ್ಕಿ ನಿಮಗೋಸ್ಕರ. ಥ್ಯಾಂಕ್ ಯು ಅಮ್ಮ, ಯಾವಾಗಲೂ ಬರ್ತಾ ಇರಿ ನಮ್ಮ ಕಾರ್ಯಕ್ರಮಕ್ಕೆ. ವಾವ್, 2 ತುಂಬ ಸಿಂಪಲ್ ಆಗಿರುವಂತಹ ರೆಸಿಪಿಗಳು. ಜ್ಯೂಸ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಮೊಟ್ಟೆಯಿಂದ ಪ್ರಿಪೇರ್ ಮಾಡಿರುವಂತಹ ಪಕೋಡ. ಡೆಫಿನೆಟ್ಲಿ ಟ್ರೈ ಮಾಡ್ಬೋದು, ಮನೆಯಲ್ಲೇ ಇರುತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ. ಹಾಗಾಗಿ ಈ ಥರ ಯಾವುದಾದ್ರೂ ಒಂದು ಸ್ಪೆಷಲ್ ಆಗಿರೋ ರೆಸಿಪೀಸ್ಗಳನ್ನ ಟ್ರೈ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.